ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಅಯೋಧ್ಯೆಯಲ್ಲಿ ನಡೆದಂತಹ ಏನು ಹಣದ ದುರುಪಯೋಗ ಅನ್ನಿ, ಹುಂಡಿ ಹಣದ ಕಳುವು ಅನ್ನಿ, ರಾಮನ ದುಡ್ಡಿನ ಕಳ್ಳತನ ಅನ್ನಿ, ಈ ಘಟನೆ ಇಡೀ ಭಾರತದ ಒಳಗಡೆ, ದೇಶದ ಒಳಗಡೆ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ. ಹಾಗೆಯೇ ಹಲವು ಪ್ರಶ್ನೆಗಳನ್ನ ಕೇಳುವಂತೆ ಮಾಡಿದೆ. ಒಂದ್ ಕಡೆ ಈ ಘಟನೆನ ಇಂಡೈರೆಕ್ಟ್ ಆಗಿ ಡಿಫೆಂಡ್ ಮಾಡಿಕೊಳ್ಳುವ ಜನ, ಇನ್ನೊಂದ್ ಕಡೆ ಸಾರ್ವಜನಿಕ ಹಣದ ದುರುಪಯೋಗ ಧರ್ಮದ ಹೆಸರಿನಲ್ಲಿ ಆದಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ನೀಡಿದೆ. RSS ನ ನಂಬರ್ 2 ಯಾರಿದ್ದಾರೆ, ದತ್ತಾತ್ರೇಯ ಹೊಸಬಾಳೆಯವರು, ಅವರು ನೀಡಿದ ಹೇಳಿಕೆ ಹಲವು ದೃಷ್ಟಿಯಿಂದ ಮಹತ್ವಪೂರ್ಣವಾದದ್ದು. ಯಾಕೆ ಅದಕ್ಕೆ ಮಹತ್ವ ಇದೆ ಅಂದ್ರೆ, RSS ನ ಅಧಿಕೃತ ಹೇಳಿಕೆ ಮತ್ತು RSS ನ ನಾಜೂಕುತನ ಇದೆಯಲ್ಲ, ನಾಜೂಕಾಗಿ ಒಂದು ಸ್ಥಿತಿಯನ್ನ ಹ್ಯಾಂಡಲ್ ಮಾಡುವಂತಹದ್ದು ಮತ್ತು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋದು, ಅದು ಈ ಹೇಳಿಕೆಯಲ್ಲಿ ಕಾಣಬಹುದು. ಆ ಹೇಳಿಕೆಯನ್ನು ನಾನು ವಿಶ್ಲೇಷಿಸ್ತಾ ಹೋಗ್ತೀನಿ. ಅವರ ಹೇಳಿಕೆ ಏನಿದೆ, ಅದರಲ್ಲಿರುವಂತಹ ಅರ್ಥ ಏನು, ಅದರ ಜೊತೆಗೆ ಅವರು ಏನನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೇರವಾದ ಅರ್ಥ ಒಂದು, ಕಮ್ಯುನಿಕೇಟ್ ಮಾಡೋದು ಬೇರೆ ಅಂತ. ಅದ್ರ ಜೊತೆಗೆ ಇಡೀ RSS ನ ಕ್ಯಾರೆಕ್ಟರ್, RSS ಈಸ್ ಎ ಡೇಂಜರಸ್ ಆರ್ಗನೈಸೇಷನ್ ಅಂತ ಏನ್ ಹೇಳಲಾಗತ್ತೆ, ಆರೋಪಗಳಿವೆ, ಅದಕ್ಕೆ ಪುಷ್ಟಿ ನೀಡುವಂತಿದೆಯಾ ಇವರ ಹೇಳಿಕೆ ಅಂತ. ಯಾಕಂದ್ರೆ ಈ ದೇಶದಲ್ಲಿ ಈಗ RSS ಬಗ್ಗೆ ಮಾತನಾಡುವುದು ಕೂಡ ಕಷ್ಟ ಅನ್ನುವ ವಾತಾವರಣ ಸೃಷ್ಟಿ ಮಾಡಲಾಗಿದೆ. ಸೊ ನೀವು RSS ಬಗ್ಗೆ ಏನಾದರೂ ಹೇಳಿದ್ರೆ, ನ್ಯಾಯಾಲಯ ಕೂಡ RSS ಒಂದು ದೇಶಭಕ್ತಿ ಸಂಘಟನೆ ಮತ್ತು ಅದನ್ನು ಪ್ರಶ್ನಿಸಕೂಡದು ಅನ್ನೋ ಮನಸ್ಥಿತಿ ಏನಿದೆ, ಅದು ನ್ಯಾಯಾಂಗಕ್ಕೆ ಬಂದಿದೆಯಾ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾದ ಕಾಲಘಟ್ಟ ಇದು. ಸೊ ಆದ್ರಿಂದ RSS ನ ಇತಿಹಾಸವನ್ನ ಏನಿದೆ ಅದನ್ನು ಕೂಡ ತಿರುಚಲಾಗಿದೆ. RSS ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ಏನ್ ಮಾಡ್ತು, ಅದರ ಉದ್ದೇಶಗಳೇನಿವೆ, ಅದ್ರ ಬಗ್ಗೆ ಚರ್ಚೆ ಮಾಡದ್ರ ಅಂತ ಒಂದು ದುರಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ವಾಟ್ ಎವರ್ ಇಟ್ ಮೇ ಬಿ, ಈಗ ಈ ಅಯೋಧ್ಯೆಯ 200 ಕೋಟಿನೋ 500 ಕೋಟಿನೋ 1000 ಕೋಟಿನೋ 20,000 ಕೋಟಿನೋ ಏನೋ ಅವ್ಯವಹಾರ ನಡೆದಂತ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ RSS ನೀಡಿರುವ ಪ್ರತಿಕ್ರಿಯೆ, ನನ್ನದು ಕೆಲವು ಪ್ರಶ್ನೆಗಳಿವೆ. ಮೊದಲು ದತ್ತಾತ್ರೇಯ ಹೊಸಬಾಳೆಯವರು ಏನ್ ಹೇಳಿದ್ದಾರೆ ಅನ್ನೋದನ್ನ ತಮಗೆ ತಿಳಿಸ್ತೀನಿ. ನಂತರ ಅದನ್ನ ನಾನು ವ್ಯಾಖ್ಯಾನಿಸೋದಕ್ಕೆ ಟ್ರೈ ಮಾಡ್ತೀನಿ. ನೀವು ಆ ಹೇಳಿಕೆಯನ್ನು ವ್ಯಾಖ್ಯಾನ ಮಾಡ್ಬೋದು, ನೋ ಇಶ್ಯೂ ಅಬೌಟ್ ದ್ಯಾಟ್. ಸೊ ಏನ್ ಹೇಳಿದ್ರು ಅವರು, ಒಂದು, ಇದು ಅತ್ಯಂತ ದುರದೃಷ್ಟಕರ ಘಟನೆ, ಇದು ಅತ್ಯಂತ ದುರದೃಷ್ಟಕರ ಘಟನೆ. ಎರಡನೇದು, ಇಂತಹ ಕೃತ್ಯ ಎಸಗಿದವರು ಪಾಪಿಗಳು. ಮೂರನೇ ಪಾಯಿಂಟ್, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು. ನಾಲ್ಕನೇದು, ಈ ಘಟನೆ ಭಕ್ತರ ನಂಬಿಕೆಗೆ ದೊಡ್ಡ ಪೆಟ್ಟು ನೀಡಿದೆ. ಈ ಪಾಯಿಂಟ್ಗಳನ್ನ ನೋಡೋಣ. ಇದು ಅತ್ಯಂತ ದುರದೃಷ್ಟಕರ ಘಟನೆ ಅನ್ನೋದಿದೆಯಲ್ಲ, ಅದೃಷ್ಟ, ದುರದೃಷ್ಟ, ಅದೃಷ್ಟ ನಮ್ಮಲ್ಲಿ ಅದೃಷ್ಟ ಅನ್ನುವ ಶಬ್ದ ಇದೆ, ದುರದೃಷ್ಟ ಅದಕ್ಕೆ ವಿರುದ್ಧವಾದ್ದು. ಅಂದ್ರೆ ಇದರ ಹಿಂದಿರುವವರನ್ನ ನಿಮಗೆ ರಕ್ಷಿಸುವ ಮನಸ್ಥಿತಿ ಇದ್ರೆ ಇದನ್ನು ದುರದೃಷ್ಟ, ಅದೃಷ್ಟದ ಮೇಲೆ ಹಾಕ್ತೀರಿ. ನೋಡಿ ಎಂತ ಸಿಸ್ಟಮೆಟಿಕ್ ಆಗಲಿ, ಇದೊಂದು ಅತ್ಯಂತ ದುರದೃಷ್ಟಕರ ಘಟನೆ ಅಂತ ಹೇಳುವ ಮೂಲಕ ಇಡೀ ಹೊಣೆಗಾರಿಕೆಯನ್ನ ಅದೃಷ್ಟದ ಮೇಲೆ, ದುರದೃಷ್ಟದ ಮೇಲೆ ಹಾಕಿದ್ದಾರೆ ದತ್ತಾತ್ರೇಯ ಹೊಸಬಾಳೆ. ಅಂದ್ರೆ ಇದರ ಜವಾಬ್ದಾರಿ ಯಾರು ಹೊರಬೇಕಾಗಿತ್ತೋ ಅವರನ್ನ ರಕ್ಷಿಸುವಂತಹ ಒಂದು ಹೇಳಿಕೆ ಅಲ್ವಾ ಇದು, ಯೋಚನೆ ಮಾಡಿ. ಸೆಕೆಂಡ್, ಇಂತಹ ಕೃತ್ಯ ಎಸಗಿದವರು ಪಾಪಿಗಳು. ಅಂದ್ರೆ ಇಲ್ಲಿ ಪಾಪ ಪುಣ್ಯದ ಪ್ರಶ್ನೆ ತರುವ ಮೂಲಕ ವಾಸ್ತವದ ಮೇಲೆ ಚಪ್ಪಡಿ ಕಲ್ಲು ಎಸೆಯುವ ಕೆಲಸವನ್ನ ದತ್ತಾತ್ರೇಯ ಹೊಸಬಾಳೆ ಮಾಡ್ತಾರೆ. ಇದು ಪಾಪದ ಕೆಲಸ ಕಣ್ರಿ, ಪಾಪ ಇದು. ಪುಣ್ಯ ಪಾಪ, ಯಾವುದು ಪುಣ್ಯ ಯಾವುದು ಪಾಪ ಅನ್ನೋದ್ರೆ ಇದು ಭ್ರಷ್ಟಾಚಾರ, ಅನಗತ್ಯ ಧರ್ಮದ ಹೆಸರಿನಲ್ಲಿ ಇರುವವರು, ದೇವರ ಪಕ್ಕ ಇರುವವರು ಮಾಡಿರುವ ಮೋಸ ಇದು. ಇದನ್ನ ಪಾಪ ಅಂತ ಹೇಳುವ ಮೂಲಕ ಅಲ್ಲಿ ಮತ್ತೆ ಇಸಿ ಯಾರು ಇಂಥ ಕೆಲಸ ಮಾಡಿದಾರೋ ಅವ್ರನ್ನ ಇದು ಪಾಪ, ಯಾರು ಪಾಪ ಮಾಡ್ತಾರೋ ಅದು ಪ್ರಾಯಶ್ಚಿತ ಆಗತ್ತೆ. ಇದು ನಂಬಿಕೆ. ನೋಡಿ ನೋಡಿ, ಯು ಸಿ ದಟ್, ಇದು ಪಾಪ, ಯಾರು ಪಾಪ ಮಾಡ್ತಾರೋ ಪ್ರಾಯಶ್ಚಿತ ಆಗುತ್ತೆ, ಆದ್ರಿಂದ ನೀವೇನು ಮಾಡಕ್ ಹೋಗ್ಬೇಕಾಗಿಲ್ಲ. ಇದು ಕೂಡ ರಕ್ಷಣೆಯ ಇನ್ನೊಂದು ಮಾರ್ಗ ಅಂತ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳುವ ಮೂಲಕ
ಇಡೀ ಈ ಬೆಳವಣಿಗೆಯನ್ನು ಕಠಿಣ ಶಿಕ್ಷೆ ಆಗ್ಬೇಕು ಅಂತೇಳಿ ಸಾರಿಸ್ಬಿಟ್ಟು ಗೂಡಿಸ್ಬಿಟ್ಟು ಮುಗಿಸೋದು. ಸೊ RSS ಏನಿದೆ, RSS ಯಾವ ವಿಚಾರವನ್ನ ಇಲ್ಲಿ ಮರೆಮಾಚುತ್ತಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೋಡ್ಬೇಕು ನಾವು. ಒಂದು, ಈ ರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆ, ಆ ಟ್ರಸ್ಟ್ ನಲ್ಲಿ ಇರುವವರು ಎಲ್ಲಿ ತರಬೇತಿಯನ್ನ ಪಡೆದು ಬಂದವರು, ಅವರ ಟ್ರೈನಿಂಗ್ ಆದದ್ದೇ, ಯಾರು ಅವರಿಗೆ ತರಬೇತಿ ಕೊಟ್ಟಿದ್ದಾರೋ ದೇ ವಿಲ್ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ಯಾರ್ದದು? ಸೊ ಈ ಟ್ರಸ್ಟ್ ನಲ್ಲಿರುವ ಬಹುತೇಕ ಜನ ತರಬೇತಿ ಪಡೆದವರು, ಅವರ ಮೂಲ ಯಾವುದು ಅಂದ್ರೆ RSS. RSS ನಿಂದ RSS ನ ಅಂಗಸಂಸ್ಥೆಯಾದಂತ ವಿಶ್ವ ಹಿಂದೂ ಪರಿಷತ್ ನಲ್ಲಿ ಇರುವಂತದ್ದು. ಅವರನ್ನ ನೇಮಕ ಮಾಡಿದವರು ಯಾರು? ಕೇಂದ್ರ ಸರ್ಕಾರ. ಅಂದ್ರೆ ಕೇಂದ್ರ ಸರ್ಕಾರ ಅಂದ್ರೆ ಇಬ್ಬರನ್ನೇ, ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ ಅವರು ನೇಮಕ ಮಾಡಿದ್ರು. ಸೊ ಇವರಿಗೆ ಏನ್ ಹೇಳ್ತಾರೆ, ಅವರು ಬಹಳ ಸ್ಪಷ್ಟವಾಗಿ ನೈತಿಕ ಹೊಣೆಗಾರಿಕೆ ಅನ್ನೋದಿದೆಯಲ್ಲ, ಅದನ್ನ ಮರೆಮಾಚುವ ಕೆಲಸವನ್ನ, ನೈತಿಕ ಹೊಣೆಗಾರಿಕೆ ಆಸ್ ಅ ಮಾರಲ್, ಯು ಆರ್ ಸ್ಪೀಕಿಂಗ್ ಅಬೌಟ್ ಮಾರಾಲಿಟಿ, ಯು ಆರ್ ಸ್ಪೀಕಿಂಗ್ ಆಫ್ ದ ರಿಲಿಜಿಯಸ್ ಬಿಲೀಫ್ಸ್. ಆದ್ರೆ ಈ ಮೊರಾಲಿಟಿ ಮತ್ತು ಅಕೌಂಟಬಿಲಿಟಿ ಇಶ್ಯೂಸ್ಗಳೇನಿವೆ ಅದನ್ನ ಮುಚ್ಚುವ ಯತ್ನವನ್ನ RSS ಮಾಡ್ತಾ ಇದೆ. ಸೊ ಮಾರಲಿ ಹೂ ಇಸ್ ರೆಸ್ಪಾನ್ಸಿಬಲ್, legally is a different thing, that's court will decide, but you will have to take the moral stand on this issue. RSS will have to take the moral stand. ಏನ್ moral stand ಅದು ಅಂದ್ರೆ, ಇದನ್ನ ಹೇಳುವ ಮೂಲಕ ವಿಶ್ವ ಹಿಂದೂ ಪರಿಷತ್ತಿನವರು ಯಾರ್ಯಾರನ್ನ ಟ್ರಸ್ಟ್ಗೆ ನೇಮಿಸಲಾಗಿದೆ ಅದರ ಹೊಣೆ ಅವರಿಗೆ ತರಬೇತಿ ಕೊಟ್ಟು ವಿಶ್ವ ಹಿಂದೂ ಪರಿಷತ್ಗೆ ಕಳಿಸಿಕೊಟ್ಟ ನಮ್ಮವುದು ಆಗಿದೆ. ಒಂದು ರಿಪೆಟೆನ್ಸ್ ಬೇಕಲ್ವಾ, ದಟ್ ಈಸ್ ನಾಟ್ ಸೀನ್ ಅಂತ. ಸೊ ಅದರ ಜೊತೆಗೆ ಅವರ ಹೇಳಿಕೆಯನ್ನ ನೋಡಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಅದು ಇದು ಹೇಳ್ತಾರೆ. ಆದ್ರೆ ಟ್ರಸ್ಟಿನ ನೇಮಕಾತಿಯಲ್ಲಿ ಸಂಘದ ಪಾತ್ರ ಏನು, ಸಂಘದ ನೈತಿಕ ಹೊಣೆಗಾರಿಕೆ ಏನು ಅನ್ನುವ ಪ್ರಶ್ನೆ ಇದೆಯಲ್ಲ, ಅದನ್ನ ಬುದ್ಧಿವಂತಿಕೆಯಿಂದ, ಕ್ರಿಕೆಟ್ನೆಸ್ ನಿಂದ ಅದನ್ನ ಮರೆಮಾಚುವ ಒಂದು ಯತ್ನ ನಮ್ಗೆ ಇಲ್ಲಿ ಕಾಣ್ತಾ ಹೋಗುತ್ತೆ ಅಂತ. ಅದಕ್ಕೆ ಅವ್ರು ನೇರವಾಗಿ ಉತ್ತರ ಕೊಡಲ್ಲ. ಸೊ ಅವರು ಈಗ ಏನಿದೆ ಅಂದ್ರೆ ಇದಕ್ಕೆ ಬೇರೆ ರೀತಿ ಅವ್ರು ಹೇಳ್ಬೋದು. ಅವ್ರು ಹೇಳ್ತಾರೆ ಏನು ಅಂದ್ರೆ, ತನಿಖೆ ಪೂರ್ಣಗೊಂಡಿಲ್ಲ ಕಣ್ರಿ, ಅದಕ್ಕೆ ಹೇಳಕ್ಕಾಗಲ್ಲ, ರಾಮ ಮಂದಿರ ಟ್ರಸ್ಟ್ ಏನಿದೆ ಅಥವಾ RSS ಗೆ ಸಂಬಂಧ ಇಲ್ಲ, ಅದು ಪ್ರತ್ಯೇಕ. ಸೊ ಈಗ ಹೇಳ್ದಾಗ ಏನಪ್ಪ, ಈಗ ನಮಗೆ RSS ನೋಂದಣಿ ಅಗತ್ಯ ಇಲ್ಲ, ನಮಗೆ ಬರೋದೆಲ್ಲ ಗುರುದಕ್ಷಿಣೆ, ಗುರುವಿನ ಪಾದ ಪೂಜೆ ಮಾಡಿಕೊಡೋ ದುಡ್ಡರು, ಅದೇನ್ರಿ ಲೆಕ್ಕ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇದು ನಮಗ್ ಸಂಬಂಧನೇ ಇಲ್ಲ. ಬೇಕಾದಾಗ ವಿಶ್ವ ಹಿಂದೂ ಪರಿಷತ್ತು ಮತ್ತು RSS ಒಂದೇ, ಬೇಡದಾಗ ವಿಶ್ವ ಹಿಂದೂ ಪರಿಷತ್ ಬೇರೆ. ಇಲ್ಲಿ ಅದೇ RSS ಬೇರೆ, ವಿಶ್ವ ಹಿಂದೂ ಪರಿಷತ್ ಬೇರೆ, ರಾಮ ಜನ್ಮಭೂಮಿ ಟ್ರಸ್ಟ್ ಬೇರೆ, ನಮ್ಗೆ ಸಂಬಂಧ ಇಲ್ಲ. ಅಂದ್ರೆ ಈ ಸಂಬಂಧವನ್ನ ತಮಗೆ ಬೇಕಾದಾಗ ಈ ಸಂಬಂಧವನ್ನ ಬಳಸಿಕೊಳ್ಳುವುದು ಮತ್ತು ತಮಗೆ ಬೇಡವಿಲ್ಲದಿದ್ದಾಗ ಇದು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಹೇಳ್ತಾ ಹೋಗೋದು ಅಂತ. ಸೊ ಅದ್ರ ಜೊತೆಗೆ ನೀವು ಕೇಳಕ್ ಹೋಗಿ, ಇದು ರಾಜಕೀಯ ಆರೋಪ ಕಣ್ರಿ, ಇನ್ನೊಂದು ಮತ್ತೊಂದು ಹೇಳ್ತಾರೆ. ಆದ್ರೆ ಮೂಲ ಪ್ರಶ್ನೆಗೆ ಬರ್ತಿಲ್ಲ. ಅದು ಏನು ಅಂದ್ರೆ, ಅವರು ಹೇಳಿದ ಇನ್ನೂ 2 ವಿಚಾರಗಳು ಬಹಳ ಸ್ಪಷ್ಟವಾಗಿ ಅವರು ಹಿಂದೂಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವ ಯತ್ನವನ್ನು ಕೂಡ ದತ್ತಾತ್ರೇಯ ಹೊಸಬಾಳೆ ತಮ್ಮ ಹೇಳಿಕೆಯಲ್ಲಿ ಮಾಡ್ತಾರೆ. ಏನದು ನೋಡಿ, ಇದನ್ನ ಹಿಂದೂ ವಿರೋಧಿಗಳು ಬಳಸಿಕೊಳ್ಳುತ್ತಾರೆ. ಆ ಕೃತ್ಯವನ್ನ ಖಂಡಿಸದಂತೆ ಮಾಡ್ತಾ ಹಿಂದೂ ವಿರೋಧಿಗಳು ಇದನ್ನ ಬಳಸ್ಕೋತಾರೆ. ಆದ್ರಿಂದ ಹಿಂದೂಗಳು ಒಗ್ಗಟ್ಟಾಗಿರಬೇಕು. ಈ ಹೇಳಿಕೆ ಕೂಡ ಕುತೂಹಲಕರವಾದ್ದು. ಒಂದು, ಹಿಂದೂ ವಿರೋಧಿಗಳು ಏನಿದ್ದಾರೆ ಅವರು ಈ ಘಟನೆಯನ್ನ ಬಳಸಿಕೊಳ್ಳುತ್ತಾರೆ ಅಂತ ಅನ್ನುವ ಮೂಲಕ ಈ ಘಟನೆಯನ್ನ ನೇಪಥ್ಯಕ್ಕೆ ಸರಿಸೋದು. ಫಸ್ಟ್ ಥಿಂಗ್ ಈಸ್ ಡೂಯಿಂಗ್. ಸೆಕೆಂಡ್ ಥಿಂಗ್, ಇದರ ವಿರುದ್ಧ ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಹೇಳುವ ಮೂಲಕ ಯಾರು ರಾಮನ ಹೆಸರಲ್ಲಿ ಕಾಸು ಹೊಡೆದಿದ್ದಾರೆ, ಯಾರು ಮೋಸ ಮಾಡಿದ್ದಾರೆ, ಜನರ ನಂಬಿಕೆಯ ಬುಡವನ್ನ ಅಲ್ಲಾಡಿಸಿದ್ದಾರೆ, ಅವರನ್ನ ರಕ್ಷಣೆ ಮಾಡುವ ಉದ್ದೇಶ ಇದರಲ್ಲಿ ಇದೆಯಾ? ಹಿಂದೂಗಳೆಲ್ಲ ಏನಕ್ಕೆ ಒಗ್ಗಟ್ಟಾಗ್ಬೇಕೀಗ? ಇದನ್ನ ಯಾರೋ ಮುಸ್ಲಿಮ್ರು, ಕ್ರಿಶ್ಚಿಯನ್ರು, ಇನ್ಯಾರೋ ಕಾಸು ಹೊಡೆದಿದ್ರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಹಿಂದೂಗಳ ಮೇಲೆ ಇದಾಗತ್ತೆ ಅಂತ ಬಳಸ್ಬೋದಾಗಿತ್ತಲ್ವಾ? ಇದು ಬೇರೆ ಸಂಬಂಧನೇ ಇಲ್ಲ. ಇದು ಹಿಂದೂಗಳಲ್ಲೂ ಕೂಡ ನಾ ಮೊನ್ನೆ ನೋಡಿದ, ಇದರಲ್ಲಿ ಯಾರು ಮಿಶ್ರ ಪಾಂಡೆಗಳಿರೋದು. ಈ ಮಿಶ್ರ ಪಾಂಡೆಗಳು ಯಾರು? ಅವರು RSS ನ ಕಾಲಾಳುಗಳು. ಇಡೀ RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ
ಸಮುದಾಯಕ್ಕೆ ಸೇರಿದವರು ಅಲ್ವಾ, ಅವರ ಸಮುದಾಯಕ್ಕೆ ಪ್ಲೀಸ್ ಅಂಡರ್ಲೈನ್ ಇಟ್, ಅವರೇನೆ ಕಾಸು ಹೊಡೆದವರು. ಇಲ್ಲಿ ಯಾರು ಕೂಡ ಒಬ್ಬ ದಲಿತನೋ ಹಿಂದುಳಿದವ್ರಿಗೆ ಬಂದು ಕಾಸು ಹೊಡೆದಿಲ್ಲ, ಅವ್ರು ಒಳಗೆ ಬಿಟ್ಟಿಲ್ಲ ಅವ್ರು. ಅದ್ರ ಜೊತೆಗೆ ಇವರು ನೇಮಕ ಮಾಡುವಾಗಲೂ ಕೂಡ ಕಾಸನ್ನ ತೆಗೆದುಕೊಂಡು ನೇಮಕ ಮಾಡಿದ್ದಾರೆ. ನೋಡಿ ಯಾವ ಸ್ಥಿತಿ ಬಂತು ಅಂತೇಳಿ. ಸೊ ಅದಕ್ಕಾಗಿ ಅದಕ್ಕೇನು ಅಂತಂದ್ರೆ ಒಂದು ಬಹಳ ಪ್ರಶ್ನೆಗಳಿವೆ. ನಾನು ಏನದು, ಹುಂಡಿ ಹಣ ಕಳವಾಗಿರುವುದು ನಿಜ, ಆದ್ರೆ ಅದನ್ನ ಬೆಳಕಿಗೆ ತರೋದೇನಿದೆ ಅದು ಹಿಂದೂ ಧರ್ಮದ ವಿರುದ್ಧ ಹೇಗಾಗುತ್ತೆ? ನಾನು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಸೊ ಏನು ಅಂದ್ರೆ ಹುಂಡಿ ಹಣ ಕಳವಾಗಿದ್ದು ನಿಜಾನ? ಹೌದು, ನಿಜ, ಎಲ್ಲರೂ ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ. ಹಾಗಿದ್ರೆ ಅದನ್ನ ಬೆಳಕಿಗೆ ತರೋದು ಹಿಂದೂ ಧರ್ಮದ ವಿರೋಧ ಹೆಂಗಾಗುತ್ತೆ? ಹಿಂದೂಗಳೆಲ್ಲ ಒಂದಾಗ್ಬೇಕು ಅಂತ ಕರೆ ಕೊಡುವ ಆ ಮನಸ್ಸಿದೆಯಲ್ಲ, ಆ ಮನಸ್ಸು ಎಂಥ ಮನಸ್ಸು ಅದು. ಅದ್ರ ಜೊತೆಗೆ ತಪ್ಪು ಮಾಡಿದವ್ರು ಯಾರೇ ಆಗ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಿರುತ್ತಲ್ಲ, ಅದೇ ಧರ್ಮದ ರಕ್ಷಣೆ ತಾನೆ. ಇದನ್ನ ಯಾಕೆ ಮುಚ್ಚಾಕ್ಬೇಕು? ಈ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದೇ ಧರ್ಮ. ಧರ್ಮ ಅಂದ್ರೆ ಅದೇನೆ. ನಾನು ಸಾವಿರ ಸಂದರ್ಭದಲ್ಲಿ ಹೇಳಿದೆ, ಧರ್ಮ ಅನ್ನುವುದೇನಿದೆ ಅದು ಸಂಸ್ಕೃತ ಧೃ ಅನ್ನುವ ಧಾತುವಿನಿಂದ ಉದ್ಭವವಾದ ಶಬ್ದ ಧರ್ಮ. ಯಾವುದು ಧರ್ಮ? ಸೊ ಬಹಳ ಸರಳವಾಗಿ ಸಂಸ್ಕೃತ ಈ ಶಬ್ದ ಹೇಳೋದು, ಮೂಲ ಧಾತು ಹೇಳೋದು, ಯಾವುದು ನಿಮ್ಮ ಬದುಕನ್ನ ಎತ್ತರಿಸುತ್ತದೋ, ಬದುಕನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೋ ಅದು ಧರ್ಮ, ಬೇರೆ ಯಾವುದು ಧರ್ಮ ಅಲ್ಲ. ಕಳ್ತನ ನಿಮ್ ಬದುಕನ್ನ ಎತ್ತರಿಸುತ್ತಾ? ಅದು ಧರ್ಮನ? ಅಲ್ವಲ್ಲ. ಮೋಸ ಧರ್ಮನ? ಅಲ್ವಲ್ಲ. ಸೊ ಅದ್ರಿಂದ ಯಾರು ಮೋಸ ಮಾಡ್ತಾರೆ ಮತ್ತು ಯಾರಿದ್ ಮಾಡ್ತಾರೆ ಅವ್ರಿಗೆ ಧರ್ಮಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ. ಆದ್ರೆ ಧರ್ಮದ ಹೆಸರಿನಲ್ಲಿ ನೀವು ಕಳ್ಳರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದೀರಿ, ಕಳ್ಳರನ್ನ ರಕ್ಷಿಸುವುದಕ್ಕೆ ನೀವು ಧರ್ಮವನ್ನ ಬಳಸ್ಕೋತೀರಿ ಅಂತಾದ್ರೆ, ನೀವು ಹಿಂದೂ ಎಲ್ಲ ಒಗ್ಗಟ್ಟಾಗಿ ಅಲ್ರಿ ಕಳ್ತನ ಮಾಡಿದಿರಲ್ರಿ, ಅತ್ಯಾಚಾರ ನಡೆದಿದೆಯಲ್ರಿ, ಇನ್ನೊಂದಾಗಿದೆಯಲ್ರಿ ಅಂತಂದ್ರೆ ಹಿಂದೂಗಳು ಕಳ್ರಿ. ಇದು ಎಂತಹ ಮನಸ್ಸು? ಯೋಚನೆ ಮಾಡಿ. ಸೊ ಒಟ್ಟಾರೆಯಾಗಿ ಇದನ್ನ ಪ್ರಶ್ನಿಸುವುದೇನಿದೆಯಲ್ಲ, ಇದು RSS ಅನ್ನ ಕಂಗೆಡಿಸಿದೆ ಅಂತ. ಅಂದ್ರೆ RSS ಅದರ ಮೇಲ್ನೋಟಕ್ಕೆ ಕಾಣುವುದಕ್ಕೂ ಅದಕ್ಕೆ ಒಳಗಿರುವ ಮುಖಕ್ಕೂ ವ್ಯತ್ಯಾಸ ಇದೆ. ಕಾಣುವ ಮುಖ ಮತ್ತು ಕಾಣದಿರುವ ಮುಖಗಳಿವೆ. ಆ ಕಾಣದಿರುವ ಮುಖ ಇದೆಯಲ್ಲ, ಅದು ಇಂತಹ ಕೃತ್ಯದ ಮೂಲಕ ಸಂಘ ಪರಿವಾರ ಏನಿದೆ ಅವರು ಈ ಕಾಣದ ಮುಖವನ್ನ ಬಹಿರಂಗ ಕೊಡಿಸಿದಾಗ ಕಾಣುವ ಮುಖಕ್ಕೆ ಆತಂಕ ಶುರುವಾಗುತ್ತೆ. ಸೊ ಆದ್ರಿಂದ ಇದಕ್ಕೇನಾದ್ರೂ ಹಿಂದೂ ಮುಸ್ಲಿಂ ಬಣ್ಣ ಕಟ್ಟೋದಿದ್ರೆ ಇಷ್ಟೊತ್ತಿಗೆ ದೇಶದಲ್ಲಿ ಬೆಂಕಿ ಹಚ್ಬಿಡ್ತಾ ಇತ್ತು. RSS, ಸಂಘ ಪರಿವಾರ, ಬಜರಂಗ್ ದಳ, ಇನ್ನೊಂದ್ ದಳ, ಮತ್ತೊಂದ್ ದಳ, ಬಿಜೆಪಿ, CT ರವಿ, PT ರವಿ, ಕಾಟಿ ರವಿ, ಮಾಟಿ ರವಿ ಇಂಥವ್ರೆಲ್ಲ ಎದ್ದು ನಿಂತು ಕೂಗಾಡ್ಬಿಟ್ಟು ಮುಸ್ಲಿಮರಿಗೆ ಇದನ್ನು ಮಾಡಿಬಿಟ್ಟು ಪಡ್ತಿದ್ರು. ಆದ್ರೆ ಮುಸ್ಲಿಮ್ರಿಗೆ ಸಂಬಂಧ ಇಲ್ಲ, ಇದು ಕ್ರಿಶ್ಚಿಯನ್ರಿಗೆ ಸಂಬಂಧ ಇಲ್ಲ, ದಲಿತರಿಗೆ ಸಂಬಂಧ ಇಲ್ಲ, ಹಿಂದುಳಿದ ವರ್ಗದವರಿಗೆ ಸಂಬಂಧ ಇಲ್ಲ. ಯಾರು ಏನು ಈ ನಮ್ಮ ವರ್ಣಾಶ್ರಮ ಧರ್ಮದ ಮೂಲದಲ್ಲಿ ಯಾರು ಮೇಲಿದಾರೋ, ಯಾರು ತಾವು ಯಾವ್ದೋ ಮುಖದಲ್ಲಿ ಹುಟ್ಟಿದೀವೋ ಇನ್ನೊಂದಲ್ಲೂ ಹುಟ್ಟಿದೀವಿ ಅಂತಾರೋ ಅವರೇ ನಡೆಸಿರುವ ಕೃತ್ಯ ಇದು. ಮುಖದಲ್ಲಿ ಹುಟ್ಟಿದವ್ರು, ಕೆಳಗೆ ಹುಟ್ಟಿದವ್ರಲ್ಲ, ಅವರು ನಡೆಸಿರುವ ಕೃತ್ಯ. ಆದ್ರಿಂದ ಇದನ್ನ ಏನು ಮಾಡಕ್ಕಾಗಲ್ಲ. ಆದ್ರಿಂದ ಇದಕ್ಕೀಗ ಇದನ್ನು ಕೂಡ ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕಾಗಿ ಹಿಂದೂಗಳೆಲ್ಲ ಒಂದಾಗಿ ಈ ವಿಚಾರದಲ್ಲಿ ಹಿಂದೂಗಳು ಏನಾಗುತ್ತೆ, ಅವಮಾನ ಆಗುತ್ತೆ, ಅಂತಾರಾಷ್ಟ್ರೀಯ ಪಿತೂರಿ ನಡಿಬಹುದು ಹಿಂದೂಗಳ ವಿರುದ್ಧ. ಅಲ್ರಿ ಕಳ್ತನ ಮಾಡ್ದ ಅಂತ ಹೇಳೋದಕ್ಕೂ ಪಿತೂರಿ ಅಂತಿರಪ್ಪ. ಯಾವ ಸೀಮೆ ಜನ ರೀ ನೀವು? ಈ ರೀತಿ ಕಳ್ತನ ಮುಚ್ಚಾಕಿ ಯಾರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳಿತೀರಪ್ಪ? ಯಾರ ತಲೆ ಮೇಲೆ ಎಳಿತೀರಿ? ನಿಮ್ಮ ಬಾಯಲ್ಲಿ ಯಾಕೆ ಬರಲ್ಲ? ದೇವರ ದುಡ್ಡು ಹೊಡೆದಿದ್ದಾನಲ್ಲ ಅವನು, ಅಯೋಗ್ಯ, ಅವನು ಬಡ್ದು ಒಳಗ್ ಹಾಕ್ಬೇಕು ಅವನ್ನ. ಸೊ ಅಂಥವ್ರ ಮೇಲೆ ಕ್ರಮ ತಗೋಬೇಕು. ನಾಳೆ ಇಂಥ ಘಟನೆ ನಡಿಬಾರದು. ಯಾಕಂದ್ರೆ ಜನರ ನಂಬಿಕೆ ಮೇಲೆ ನಡೆಸುವಂತ ಅತ್ಯಾಚಾರ ಅಲ್ವಾ ಸಾರ ಇದು. ಅದು ಯಾವುದನ್ನು ಹೇಳದೆ ಅವರ ರಕ್ಷಣೆಗೆ RSS ಹೊರಟಿದೆ. ಅದರಿಂದ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆ ಇದೆಯಲ್ಲ, ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ RSS ನ ಒಳಮುಖ ಬಹಿರಂಗವಾಗುತ್ತೆ. ಹೊರಮುಖ ಬೇರೆ, ಒಳಮುಖ ಬೇರೆ. ಅಂದ್ರೆ ಇನ್ನೂ ಕೆಲವು ಪ್ರಶ್ನೆಗಳು ಮೂಡ್ತವೆ. ಅದೇನು ಅಂದ್ರೆ, ಈ ಟ್ರಸ್ಟ್ ಏನಿದೆ, ರಾಮ ಜನ್ಮಭೂಮಿ ಟ್ರಸ್ಟ್ ಚಟುವಟಿಕೆ ಏನಿದೆ, ಅದು ಪ್ರಾರಂಭ ಆದ್ದಿಂದ ಇಲ್ಲಿಯವರೆಗೆ ನಡೆದಂತ ಇಂಥ ಘಟನೆಗಳು, ಭೂ ಹಗರಣಗಳಿಗೆ ಸಂಬಂಧಪಟ್ಟಾಗೆ ಇದೆಲ್ಲ ಸಂಘಕ್ಕೆ ಗೊತ್ತಿರ್ಲಿಲ್ವಾ?
ಗೊತ್ತಿರುವ ಚಾನ್ಸಸ್ ಇದೆ. ಇವರೆಲ್ಲರೂ ಸಂಘಕ್ಕೆ ಬಿಜೆಪಿಯವರಿಗೆ ಎಲ್ಲ ಗೊತ್ತಿತ್ತು. ಇವರನ್ನೇ ಇಂಡೈರೆಕ್ಟ್ಲಿ ಅದರ ರಕ್ಷಕರಾಗಿದ್ರ ಅನ್ನುವ ಪ್ರಶ್ನೆ ಕೂಡ ಬರುತ್ತೆ. ರಕ್ಷಕರಾಗಿದ್ರ ಇವರು? ಈಗಲೂ ಕೂಡ ಬಹಳ ಸ್ಪಷ್ಟವಾಗಿ ನಾನು ಬೆಳಗ್ಗೆನೂ ಹೇಳಿದೆ, ನಿನ್ನೆನೂ ಹೇಳಿದೆ, ಆ ಟ್ರಸ್ಟ್ ರದ್ದು ಮಾಡಿ ಹಾಕಿ ಅಲ್ವಾ. ಆ ಟ್ರಸ್ಟ್ ರದ್ದು ಮಾಡಿಬಿಟ್ಟು ಹೊಸ ಟ್ರಸ್ಟ್ಗಳನ್ನ ನೇಮಕ ಮಾಡೋದು ಹೇಗೆ? ಟ್ರಸ್ಟ್ ಹೇಗಿರ್ಬೇಕು? ಕೇವಲ ಯಾರು ಇನ್ಯಾರದೋ ಚೇಲಾಗಳಿದಾರ ಅಂಥವ್ರನ್ನ ತಂದು ಕೂಡಿಸಿ ಇಡೀ ಜನರ ನಂಬಿಕೆಯ ಸೌಧವನ್ನ ಕೆಡವುವ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಮನುಷ್ಯನಿಗೆ ನಂಬಿಕೆ ಬೇಕು ಬದುಕೋದಕ್ಕೆ ಅಲ್ವಾ. ಯಾವುದೇ ನಂಬಿಕೆ ಇಲ್ಲದಿರುವುದಕ್ಕಿಂತ ಒಂದು ನಂಬಿಕೆ ಇರೋದು ಒಳ್ಳೆಯದು ಮನುಷ್ಯನಿಗೆ. ಆದರೆ ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಹುಸಿಯಾದಾಗ ಅವರಿಗಾಗುವ ಆಘಾತ ಅಂದ್ರೆ, ನಾನು ರಾಮನಿಗಾಗಿ ಕೊಟ್ಟ ದುಡ್ಡು ಏನಿದೆ ಅದು ಕೆಲವರು ಹೊಡೆದಿದ್ದಾರೆ ಅಂತ ಅಂದ್ರೆ, ಅದು ರಾಮನಿಗೆ ತಲುಪಿಲ್ಲ ಅಂತ ಅನ್ಸಿದ್ರೆ ಆ ಹೃದಯ ಇದೆಯಲ್ಲ ಅದು ಛಿದ್ರಗೊಳ್ಳುತ್ತೆ, ಹೃದಯ ಛಿದ್ರಗೊಳ್ಳುತ್ತೆ. ಸೊ ಅದಕ್ಕೆ ಯಾವತ್ತೂ ಕೂಡ ಅವಕಾಶ ಕೊಡಕೂಡದು ಅಂತ ನಂಬುದವನ್ನ. ಎನಿವೆ, RSS ಆತ್ಮಾವಲೋಕನ ಮಾಡಿಕೊಳ್ಳಿ. ಹೀಗೆ ಅಡ್ಡದಾರಿಯ ಮೂಲಕ ಎಲ್ಲವನ್ನ ದೇಣಿಗೆ ತೆಗೆದುಕೊಳ್ಳುವುದರಿಂದ ಹಿಡಿದು ಗುರುದಕ್ಷಿಣೆ ಅಂತ ಹೇಳ್ತಾ ಪ್ರತಿಯೊಂದನ್ನು ಡಿಫೆಂಡ್ ಮಾಡುವ ಸ್ಥಿತಿ ಇದೆಯಲ್ಲ, ಇದು ಜನತಂತ್ರದಲ್ಲಿ ಯಾರಿಗೂ ಒಳ್ಳೆಯದಲ್ಲ. ಲೇಟೆಸ್ಟ್ ವೇಟ್ ಇಳಿಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ನಾನು ವಾಯಿನ್ ಲೈಕ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.